DL ಮತ್ತೆ ಲೈಸೆನ್ಸ್ ಮತ್ತೆ ಯಾರು ಮದ್ಯಪಾನ ಮಾಡಿ ಯಾರು ವಾಹನವನ್ನ ಚಲಾವಣೆ ಮಾಡಬಾರ್ದು. ನಿಮ್ಮ ಮಕ್ಕಳಿಗೂ ಯಾವ ಮಕ್ಕಳಿಗೆ ವಾಹನ ಈ ಬೈಕ್ ಆಗ್ಲಿ 4 ವೀಲರ್ ಆಗ್ಲಿ 3 ವೀಲರ್ ಆಗ್ಲಿ ಯಾವುದೇ ವಾಹನವನ್ನ ಚಲಾವಣೆ ಮಾಡ್ಲಿಕ್ಕೆ ಕೊಡಬಾರ್ದು. ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿದ್ದೇವೆ. ನಾವು ಇವತ್ತು ಮಾತ್ರ ಕೇಸ್ ಹಾಕಲ್ಲ, ಪ್ರತಿದಿನ ಇನ್ನ ಕೇಸ್ ಹಾಕ್ತೇವೆ. ಪ್ರತಿದಿನ ಹಾಕ್ತೇವೆ. ಇವತ್ತು ಮಾತ್ರ ನಾವು ನಿಮ್ಗೆ ಅವೇರ್ನೆಸ್ ಮಾಡೋ ಉದ್ದೇಶದಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಲಕ್ಷಾಂತರ ರೂಪಾಯಿ ಕೊಟ್ಟು ವೆಹಿಕಲ್ ಅನ್ನ ಖರೀದಿ ಮಾಡ್ತೇವೆ. ಆದ್ರೆ 1,000 ರೂಪಾಯಿ ಕೊಟ್ಟು ಹೆಲ್ಮೆಟ್ ಅನ್ನ ಖರೀದಿ ಮಾಡಲ್ಲ ನಾವು. ಅದಕ್ಕೋಸ್ಕರ ನೀವು ಹೆಲ್ಮೆಟ್ ಅನ್ನ ಖರೀದಿ ಮಾಡಿದ್ರೆ ಸುಮಾರು 10 ವರ್ಷ ಹಾಕ್ಬೋದು ಅಂತ. ಒಂದು ಒಳ್ಳೆ ಮೊಬೈಲ್ ತಗೊಂಡ್ರೆ ಒಂದ್ಸಲ ಗಾಡಿಗೆ ಇನ್ಶೂರೆನ್ಸ್ ಮಾಡಿದ್ರೆ 2 ರಿಂದ 3 ವರ್ಷದವರೆಗೂ ಮಾಡಿಸ್ಬೋದು. ದುಡ್ಡು ಕಡಿಮೆ ಆಗುತ್ತೆ, 5 ವರ್ಷನೂ ಇದೆ, ದುಡ್ಡು ಕಡಿಮೆ ಆಗುತ್ತೆ. ಪ್ಲಸ್ ನಿಮಗೆ ಪದೇ ಇನ್ಶೂರೆನ್ಸ್ ಮಾಡಿಸೋದು ತಪ್ಪುತ್ತೆ. ನೋಡ್ರಿ, ಇನ್ಶೂರೆನ್ಸ್ ಇದ್ರೆ ಮಾತ್ರ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ದುಡ್ಡು ಬರಲ್ಲ. ಇನ್ಶೂರೆನ್ಸ್ ಜೊತೆಗೆ ನೀವು ಯಾರು ಗಾಡಿ ಚಲಾವಣೆ ಮಾಡ್ತಾರ ಆ ವ್ಯಕ್ತಿಗೆ DL ಕಡ್ಡಾಯವಾಗಿ ಇರಲೇಬೇಕು. ಅಂತರಿಗೆ ಮಾತ್ರ ಇನ್ಶೂರೆನ್ಸ್ ಬರುತ್ತೆ. ಇನ್ಶೂರೆನ್ಸ್ ಇದ್ದು DL ಇಲ್ಲ ಅಂದ್ರೂ ಇನ್ಶೂರೆನ್ಸ್ ಬರಲ್ಲ. ಅದಕ್ಕೋಸ್ಕರ ಈ ಆಕ್ಸಿಡೆಂಟ್ ಯಾರಿಗೂ ಹೇಳಿ ಕೇಳಿ ಇಂಥ ಸಮಯದಲ್ಲೇ ಆಗುತ್ತೆ ಆಗಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಅದು ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ನೀವು ಹೆಲ್ಮೆಟ್, ಇನ್ಶೂರೆನ್ಸ್ ಮತ್ತೆ DL ಅನ್ನ ಕಡ್ಡಾಯವಾಗಿ ಹಿಡ್ಕೊಂಡು ಓಡಾಡ್ಲೇಬೇಕು. ಮತ್ತೆ ಇನ್ನು ಮುಂದೆ ನಾವು ನಾಯಕನಹಟ್ಟಿ ಎಲ್ಲಾ ಸರ್ಕಲ್ ಅಲ್ಲೂ ಸಹ CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾದಲ್ಲೂ ನೋಡ್ಬಿಟ್ಟು ನಿಮ್ ಗಾಡಿ ನೋಡಿ ಇನ್ನ ಎಲ್ಲರ ಮನೆಗೂ ಸಮನ್ಸ್ ಅನ್ನ ಕಳಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದಾರ. ಇನ್ನು ಮುಂದೆ ಅದು ಬರುತ್ತೆ. ಆದ್ರಿಂದ ಪ್ರತಿಯೊಬ್ರು ಹೆಲ್ಮೆಟ್ ಮತ್ತೆ DL ಇನ್ಶೂರೆನ್ಸ್ ಅನ್ನ ಕಡ್ಡಾಯವಾಗಿ ಹಾಕೊಂಡು ಓಡಾಡ್ಲೇಬೇಕು. ಮತ್ತೆ ಸಿಟಿಯಲ್ಲಿ ಓಡಾಡ್ಬೇಕಾದ್ರ ಸ್ಪೀಡ್ ಆಗಿ ಹೋಗೋದು, ವೀಲಿಂಗ್ ಮಾಡೋದಾಗಿರ್ಬೋದು. ಈ ಯೂತ್ಸ್ ಎಲ್ಲ ವೀಲಿಂಗ್ ಮಾಡ್ತಾರ. ಅದಕ್ಕೆ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ತಿಳಿಸಿ